ಒಂದು ಹೆಣ್ಣಿನ ಜೀವನ ಪರಿಪೂರ್ಣ ಆಗೋದೇ ಅವಳು ತಾಯಿ ಆದಾಗ. ಒಂದು ವಂಶ ಬೆಳಗೋದೇ ಆ ಮನೆಯಲ್ಲಿ ಸಂತಾನ ಪ್ರಾಪ್ತಿ ಆದಾಗ. ನಿಮ್ಮಿಬ್ಬರನ್ನ ನೋಡುವಾಗ ಎಲ್ಲಿ ನಮ್ಮ ವಂಶ ನಿಮ್ ಕಾಲಕ್ಕೆ ಮುಗಿದೋಗ್ಬಿಡುತ್ತೇನೋ ಅಂತ ಭಯ ಆಗ್ತಾ ಇದೆ. ಮೊಮ್ಮಕ್ಕಳ ಮುಖ ನೋಡ್ದೇನೆ ಎಲ್ಲಿ ನಮ್ಮ ಆಯಸ್ಸು ಕಳೆದು ಹೋಗ್ಬಿಡುತ್ತೋ ಅಂತ ಆತಂಕ ಆಗ್ತಾ ಇದೆ ನಮಗೆ. ಉಮಾಕಾಂತ, ಅಜಿತಾ, ನಿಮಗೆ ಗೊತ್ತಿರೋ ಹಾಗೆ ಇದುವರೆಗೂ ನಾನು ನಿಮ್ಮಿಂದ ಯಾವ ಅಪೇಕ್ಷೆನೂ ಪಡೆದಿಲ್ಲ. ಜೀವನದಲ್ಲಿ ಮೊದಲೇ ಸಲ ನಾನು ನಿಮ್ಮ ಹತ್ರ ಬೇಡ್ಕೊತಾ ಇದ್ದೀನಿ, ಮೊಮ್ಮಕ್ಕಳನ್ನ ನೋಡದೆ ನಮ್ಮನ್ನ ಸಾಯ ಹಾಕಿ ಮಾಡಬೇಡ್ರೋ, ಮಾಡಬೇಡಿ. ಅಪ್ಪಾಜಿ, ಅಪ್ಪಾಜಿ, ನಿಮ್ಮಿಬ್ರನ್ನ ನಾನು ತುಂಬಾ ನಂಬಿದ್ದೇನೆ ಕಣ್ರು. ನನ್ನ ಕೊನೆ ಆಸೆ ಅಂತ ನೀವು ಅನ್ಕೊಂಡ್ರು ಪರವಾಗಿಲ್ಲ. ಇದು ಅಪ್ಪಾಜಿ ಹೀಗೆಲ್ಲ ಮಾತಾಡ್ಬಿಡಿ ನೀವು. ಯಾಕಪ್ಪಾಜಿ ಮನ್ಸಿಗೆ ಕಷ್ಟ ಆಗೋ ತರ ಮಾತಾಡ್ತಿದ್ದೀರಾ? ನಿಮ್ಮಿಬ್ಬರ ಮನಸ್ಸಿಗೆ ನೋವುಂಟು ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ ಕಣ್ರು. ನನ್ನ ಮನಸ್ಸಿನ ಒಳಗಡೆ ಸಂಕಟನ ಹೇಳ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಅಲ್ದೆ ನಾನು ಇನ್ ಯಾರ ಹತ್ರ ಹೇಳ್ಕೊಳ್ಳಿ? ನಮ್ಮ ಆಸೆನ ನೆರವೇರಿಸ್ತೀರಾ? ನಮ್ಮ ಕೈಗೆ ಮೊಮ್ಮಕ್ಕಳನ್ನ ಕೊಡ್ತೀರಾ? ಯಾವ ಕೊರಗೂ ಇಲ್ಲದೆ ಪ್ರಶಾಂತವಾದ ಸಾವನ್ನ ನಮಗೆ ದಯಪಾಲಿಸ್ತೀರಾ? ಅಪ್ಪಾಜಿ, ನಮ್ಮ ಮಾತನ್ನ ನೆರವೇರಿಸ್ತೀನಿ ಅಂತ ನಮ್ಮ ತಲೆ ಮೇಲೆ ಕೈ ಇಟ್ಟು ಮಾತು ಕೊಡಿ. ನೀವು ನಮ್ಮನ್ನ ಒಳ್ಳೆ ತಂದೆ ತಾಯಿ ಅನ್ಕೊಂಡಿದ್ರೆ ಮಾತು ಕೊಡಿ, ಇಲ್ಲಾಂದ್ರೆ ನಮ್ ದಾರಿ ನಾವು ನೋಡ್ಕೋತೇವೆ. ಹೀಗೆಲ್ಲ ಮಾತಾಡ್ಬಿಡಿ ಅಪ್ಪಾಜಿ. ನೀವ್ ಹೇಗೆ ಹೇಳ್ತೀರೋ ಹಾಗೆ ನಾವು ಕೇಳ್ತೀವಿ. ನೀವು ಕುತ್ತಿಗೆನ ಕುಯ್ಕೊಳ್ಳಿದ ಒಂದ್ ಮಾತು ಹೇಳಿ ಅಪ್ಪಾಜಿ, ಈಗಲೇ ಕುಯ್ಕೊಂಡ್ಬಿಡ್ತೀವಿ. ಆದ್ರೆ ಹೀಗೆಲ್ಲ ಕಣ್ಣೀರ್ ಹಾಕ್ತಾ ನಿಂತ್ಕೋಬೇಡಿ. ನಿಮ್ ಘನತೆಗೆ ಸರಿಯಲ್ಲ ಅದು. ನಿಮ್ ಪ್ರೀತಿನ ಮಾತಲ್ಲ, ಕೃತಿಯಲ್ಲಿ ತೋರಿಸಿ. ಸುಶೀಲಾ, ವರ್ಷ ತಿರುಗೋದ್ರ ಒಳಗಡೆ ನಮ್ಮ ಕೈಯಲ್ಲಿ ಮೊಮ್ಮಕ್ಕಳು ಇರ್ತಾರೆ ಅಂತ ಪ್ರಮಾಣ ಮಾಡಿ.
ಯಾಕ್ರೋ ಗರ ಬಿಡ್ದವ್ರ ತರ ನಿಂತಿದ್ದೀರಾ? ನಮ್ಮ ಮಾತು ನಡ್ಸ್ಕೊಡಕ್ ಆಗಲ್ವಾ ನಿಮ್ಗೆ? ಪ್ರಮಾಣ ಮಾಡಿ. ನಿಮ್ಮ ಮಾತನ್ನ ನಾನು ನೆರವೇರಿಸ್ತೀನಿ ಅಪ್ಪಾಜಿ. ಅಜಿತ, ನಮ್ಮಿಂದ ದೂರ ಆಗ್ಬಿಡ್ತೀಯನೋ? ಅಮ್ಮ, ನಿಮ್ಮಿಂದ ದೂರ ಆಗಿ ನಾನು ಎಲ್ಲಿ ಹೋಗ್ಲಿ? ನನಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ನನಗೆ ನನ್ನವರು ಅಂತ ಬೇರೆ ಯಾರು ಇಲ್ಲ ಅಮ್ಮ. ಮತ್ತೆ ಪ್ರಮಾಣ ಮಾಡೋ. ಏನೇ ಆಗ್ಲಿ, ನಿಮ್ಮ ಆಸೆನ ನಾನು ಪೂರೈಸ್ತೀನಿ. ನಮ್ಮ ನಂಬಿಕೆನ ನೀವ್ ಯಾವತ್ತೂ ಕಳ್ಕೊಳ್ಳಲ್ಲ ಅಂತ ಮತ್ತೆ ನಿರೂಪಿಸ್ಬಿಟ್ರಿ ನೀವು. ನಾಳೆ ದಿವ್ಯವಾದ ಮುಹೂರ್ತ ಇದೆಯಂತೆ, ನಿಮ್ಮ ಅಪ್ಪಾಜಿ ಹೇಳಿದ್ರು. ಆ ಸಮಯದಲ್ಲಿ ನೀವು ಒಂದಾದ್ರೆ ರಾಜಯೋಗ ಇರೋ ಮಗು ಹುಟ್ಟಿ ನಮ್ಮ ವಂಶದ ಕೀರ್ತಿನ ಬೆಳಗುತ್ತಂತೆ. ಭೂಮಿಕಾ, ಶರ್ಲಿ, ಇಷ್ಟು ದಿನ ನೀವು ಹೇಗಿದ್ರೋ, ನಿಮ್ ನಡುವೆ ಏನ್ ಮನಸ್ತಾಪಗಳಿವೆಯೋ ಅದನ್ನೆಲ್ಲ ಇವತ್ತು ಮುಗಿಸ್ಬಿಡಿ. ನಾಳೆಯಿಂದ ನೀವು ಹೊಸ ದಂಪತಿಗಳು. ಹೌದು, ನಾಳೆ ದಿನ ನಿಮ್ಮನ್ನ ನಾವು ಹೊಸದಾಗಿ ಮದುವೆಯಾದ ದಂಪತಿಗಳು ಅಂತಾನೆ ಅನ್ಕೋತೀವಿ. ಅದಕ್ಕೆ ತಕ್ಕ ಹಾಗೆ ಶಾಸ್ತ್ರಬದ್ಧವಾಗಿ ಘನವಾದ ಏರ್ಪಾಡನ್ನು ಮಾಡ್ತೀವಿ. ನವರಾತ್ರಿಯ ಈ ಶುಭ ದಿನಗಳು ನಿಮ್ಮ ಜೀವನದಲ್ಲಿ ಸಂತೋಷ ತರಲಿ ಅಂತ ನಾವು ಹಾರೈಸ್ತೀವಿ.
ಕಾ ಎಲ್ಲೆಲ್ಲಿ ನಿಂತು ಹುಡುಕೋದು ನಿಮ್ಮನ್ನ? ನೀವು ನೋಡಿದ್ರೆ ಇಲ್ಲಿ ಬಂದು ಕೂತಿದ್ದೀರಾ, ನೋಡಕ್ ಸೀರಿಯಸ್ ಆಗಿ ಬೇರೆ ಇದ್ದೀರಾ? ಏನಾಯ್ತಕ್ಕ? ಅಕ್ಕ, ಅವನೊಬ್ಬ 420, ಅವನ್ ಮಾತನ್ನು ಕಟ್ಕೊಂಡು ಇಷ್ಟೊಂದು ಟೆನ್ಷನ್ ಆಗ್ತಾ ಇದ್ದೀರಾ ನೀವು? ಅಲ್ಲಕ್ಕ, ಇಷ್ಟು ದಿವಸ ಇಬ್ರು ಒಂದೇ ರೂಮಲ್ಲಿ ಇದ್ರಿ ತಾನೆ? ಈಗ ಒಂದು ಗ್ಲಾಸ್ ಹಾಲು ಎಕ್ಸ್ಟ್ರಾ ಬರುತ್ತಷ್ಟೇ. ಸಕ್ಕರೆ ಹಾಕೊಂಡು ಹಾಲು ಕುಡಿದು ನೆಮ್ಮದಿಯಾಗಿ ನಿಂಪಾಡಂಗ್ ನೀವು ಮಲ್ಗಿ, ಅವ್ನ್ ಪಡ ಅವ್ನ್ ಮಲಗ್ತಾನೆ ಅಷ್ಟೇ. ನಾನು ಫಸ್ಟ್ ಹಾಗೆ ಅನ್ಕೊಂಡೆ, ಆದ್ರೆ ಅವನ ಇಮೋಷನ್ ನೋಡಿ ಭಯ ಸ್ಟಾರ್ಟ್ ಆಯ್ತು. ಅವನು ಒಬ್ಬ ಫ್ರಾಡೆ, ಆದ್ರೆ ನಮ್ ಫ್ಯಾಮಿಲಿ ಜೊತೆ ಸ್ಟ್ರಾಂಗ್ ಎಮೋಷನ್ ಡೆವಲಪ್ ಆಗಿದೆ. ಅವರಿಗೋಸ್ಕರ ಅವನು ಏನ್ ಬೇಕಾದ್ರೂ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ತುಳಸಿಗೆ ಹಾವು ಕಚ್ಚಿದಾಗ ಅವನು ಹೇಗೆ ಬಿಹೇವ್ ಮಾಡ್ದ ಅಂತ ನಾವೇ ನೋಡಿದೀವಲ್ಲ. ಸ್ವಲ್ಪ ಕೇರ್ಲೆಸ್ ಆಗಿದ್ರು, ಸತ್ತೋಗ್ತೀನಿ ಅಂತ ಗೊತ್ತಿದ್ರು ಪಾಯ್ಸನ್ನ ಅವನು ಬಾಯಿಂದಾನೇ ತೆಗ್ದ. ನಾನ್ ಸತ್ರು ಪರವಾಗಿಲ್ಲ, ನನ್ ತಂಗಿ ಬದುಕ್ಬೇಕು ಅಂದ. ಅದೇ ನನಗೆ ಭಯ ಆಗ್ತಿರೋದು. ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವನು ಅತ್ತೆ ಮೇಲೆ ಪ್ರಾಮಿಸ್ ಮಾಡ್ತಾ ಏನ್ ಬೇಕಾದ್ರೂ ಆಗ್ಲಿ, ನಾನು ನಿಮ್ಮ ಆಸೆನ ಫುಲ್ಫಿಲ್ ಮಾಡ್ತೀನಿ ಅಂತ ನನ್ ಕಡೆ ನೋಡ್ಕೊಂಡೇ ಹೇಳ್ದ. ನೀವ್ ಹೇಳ್ತಿರೋದ್ ಕೇಳಿದ್ರೆ ನನಗೆ ಭಯ ಶುರು ಆಗ್ತದೆ ಅಕ್ಕ. ನನಗೆ ಕೈ ಕಾಲೆಲ್ಲ ಶಿವರಿಂಗ್ ಬರ್ತಾ ಇದೆ. ಅವನು ಹೇಳಿದ ಹಾಗೆ ಏನಾದ್ರೂ ಮಾಡ್ಬಿಟ್ರೆ? ಛೇ, ಈ ರೀತಿ ಎಕ್ಸ್ಟ್ರೀಮ್ಗೆಲ್ಲ ಥಿಂಕ್ ಮಾಡಕ್ ಹೋಗ್ಬೇಡಿ ಅಕ್ಕ. ನೋಡ್ಕೊಂಡು ನಾನು ಸುಮ್ಮನೆ ಇರುತ್ತೆ. ಏನು ಮಾಡೋಣ ಅಂತೀಯ ಅಗಸ್ತ್ಯ? ವಾಟ್ಸ್ ಅ ಸೊಲ್ಯೂಷನ್? ಯೋಚನೆ ಮಾಡೋಣ ಇರಿ, ಏನಾದ್ರೂ ಐಡಿಯಾ ಬರುತ್ತೆ. ಎಲ್ಲಿ ಹೋದ ಇವನು? ಸಮಯ ಪ್ರಜ್ಞೆನೇ ಇಲ್ಲ ಮುಂಡೆವಕ್ಕೆ. ಸಾರಿ ಶಾಸ್ತ್ರಿಗಳೇ, ಸ್ವಲ್ಪ ಲೇಟ್ ಆಯ್ತು. ಸ್ವಲ್ಪನ? ನೀನ್ ಹೇಳಿದ ಟೈಮ್ ಏನು, ಬಂದ ಟೈಮ್ ಏನೋ? ಕ್ಷಮಿಸಿ ಶಾಸ್ತ್ರಿಗಳೇ, ಅದು ವರ್ಕಿಂಗ್ ಟೈಮ್ಸ್ ಅಲ್ವಾ, ನಮ್ಮ ಮ್ಯಾನೇಜರ್ ಬಿಡ್ಲೇ ಇಲ್ಲ. ಅವ್ರ ಕಣ್ ತಪ್ಪಿಸಿ ಬರೋದಕ್ಕೆ ಸ್ವಲ್ಪ ಲೇಟ್ ಆಯ್ತು. ನೋಡು, ನಿನ್ ಕಂತೆ ಪುರಾಣ ಅಲ್ಲ, ಪಕ್ಕಕ್ಕಿಡು. ನಾನು ಹೇಳಿದ ಮಾಹಿತಿನ ತಗೊಂಡು ಬಂದ್ಯಾ? ಎಲ್ಲಿ? ಕೊಡು. ತಂದಿದ್ದೀನಿ ಶಾಸ್ತ್ರಿಗಳೇ. ಇದು ನೋಡಿ ಶಾಸ್ತ್ರಿಗಳೇ, ಅವನು ಯಾರಿಗೆ ದುಡ್ಡು ಕಳಿಸಿದಾನೆ ಅನ್ನೋದು ಡೀಟೇಲ್ಸ್. ಇದೇನು ಅಮಿತ್ ಗೋವಿಂದ ಅಂತ ಇದೆ? ಅಮಿತ್ ಗೋವಿಂದ ಅನ್ನೋರ್ಗೆ ಲಕ್ಷ್ಮಣ ಕಳಿಸಿರೋ ದುಡ್ಡಿನ ವಿವರ ಇದು. 2 ಲಕ್ಷ ಕಳಿಸಿದಾನೆ. ಎರಡು ಲಕ್ಷನ? ಇವತ್ತು ಲಕ್ಷ್ಮಣ ಅನ್ನೋ ಹೆಸರಲ್ಲೇ ಕಳಿಸಿದಾನ? ಹೌದು ಶಾಸ್ತ್ರಿಗಳೇ. ಈ ಅಮಿತ್ ಅನ್ನೋನು ಇರೋದೆಲ್ಲಿ? ಅದ್ರ ಡೀಟೇಲ್ಸ್ ಎಲ್ಲ ಅಲ್ಲೇ ಇದೆ ನೋಡಿ ಶಾಸ್ತ್ರಿಗಳೇ. ಆ ಅಡ್ರೆಸ್ ಯಾವ್ದೋ ಮುಂಬೈದೊಂದು ಗಲ್ಲಿ. ಹಾಗಿದ್ರೆ
ಇವನು ಮುಂಬೈನ ಅಮಿತ್ ಅನ್ನೋನಿಗೆ ಇವತ್ತು 2 ಲಕ್ಷ ಕಳಿಸಿದಾನೆ. ನನ್ನ ಹತ್ರ ಪದ್ಮನಾಭ ಶಾಸ್ತ್ರಿ ಕೆಲಸ ಅಂತ ಸುಳ್ಳು ಹೇಳಿದಾನೆ. ಆಯ್ತು, ನೀನು ಹೊರಡು. ಇನ್ನೇನಾದ್ರೂ ಬೇಕಾದ್ರೆ ನಾನು ಕಾಲ್ ಮಾಡ್ತೀನಿ. ಸರಿ ಶಾಸ್ತ್ರಿಗಳೇ. ಆ ಅಜಿತಿನ್ ಬಗ್ಗೆ ಇವ್ರು ಯಾಕೆ ಎಷ್ಟು ತಲೆ ಕೆಡಿಸ್ಕೊತಾ ಇದ್ದಾರೆ? ಕುರಿ ಹಳ್ಳಕ್ ಬೀಳ್ತಾ ಇದೆ. ಗುಂಗ್ರು 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 ಯಾಕೆ ಗುಂಗ್ರು ಯಾಕೆ ಹೀಗೆ ಹೇಳ್ಕೊಂಡ್ ಬರ್ತಿದ್ಯಾ? ಎನಿಥಿಂಗ್ ಸೀರಿಯಸ್? ನನ್ನ ಮಗಳಿಗೆ ಯಾಕೋ ಮೋಸ ಮಾಡ್ತಿದ್ಯಾ? ಹೇ ಭಗವಾನ್, ರಮ್ಯ ನಾನ್ ಎಲ್ಗೋಗ್ರು ಮೋಸ ಮಾಡ್ತಿದ್ದೀನಿ? ನೋಡೋ, ನೀನು ಸುಮ್ನೆ ನನ್ನನ್ನು ಅಪಾರ್ಥ ಮಾಡ್ಕೋತಿದ್ಯಾ? ನೋಡ್ದೆ ಕಣೋ, ನಿನ್ನ ಎಲ್ಲಾ ಡ್ರಾಮಾನು ನೋಡ್ದೆ. ನಿಮ್ಮ ಅಪ್ಪ ಅಮ್ಮನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ತೀಯಲ್ಲ ನೀನು, ನಿಮ್ ಕೈಗೆ ಒಂದು ಮಗುನ ಕೊಡ್ತೀನಿ ಅಂತ. ಅಲ್ಲಿಗೆ ಶೆರ್ಲಿ ಕೈಗೆ ಮಗು, ನನ್ ಮಗಳ ಕೈಗೆ ಚೊಂಬ. ಓ, ಅದು ಹಾಗಲ್ಲ ಗುಂಗ್ರು. ಇನ್ ಹೇಗೆ? ನೋಡು, ಇನ್ನ ಮುಚ್ಚು ಮರೆಬೇಡ. ನಿನ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ನೇರವಾಗಿ ಹೇಳ್ಬಿಡು. ಅದು ನಿನ್ಗೂ ಒಳ್ಳೇದು, ನನ್ಗೂ ಒಳ್ಳೇದು. ಮನೆಯವ್ರ ಮುಂದೆ ಒಂದು ನಾಟಕ, ಹಿಂದೆ ಒಂದು ನಾಟಕ ಬೇಡ. ಕರೆಕ್ಟ್. ಹೇಳಿದ್ನಲ್ಲ, ಇನ್ಮುಂದೆ ನಾನು ನನ್ನ ಶೆರ್ಲಿಗೆ ಮಾತ್ರ ಗಂಡ. ನಡೆದಿದ್ನೆಲ್ಲ ಮರ್ತು ನಾನು ನನ್ನ ಹೆಂಡತಿ, ನನ್ನ ಮಗುನ ಲೈಫ್ ಹೋಗ್ಬೇಕು ಅಂತ ಇದ್ದೀನಿ. ನಾನ್ ಶಾಪ ಕೊಡ್ತಾ ಇದ್ದೀನಿ ನಿನ್ಗೆ. ಅವಳು ನಿನ್ನ ಹತ್ರಕ್ಕೂ ಸೇರ್ಸಲ್ಲ. ನಾಳೆ ಪ್ರಸ್ತ ನಡೆಯುತ್ತೆ. ಕೂಗ್ತಾಳ, ಕಿರಿಸ್ಲಿ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಗಂಡ ಹೆಂಡತಿ ಸರ್ಸ ಅನ್ಕೋತಾರೆ.